ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ಈ ರೀತಿ ಒಂದು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ತೀನಿ ಅಂತ ನೋಡೋಣ. ಈ ರೀತಿ ಒಂದು ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಮೊದಲು ಅಲೈಟ್ ಮೆಷಿನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲೈಟ್ ಮೆಷಿನ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಮೊದಲೇ ನಾನು ಈ ರೀತಿ ಒಂದು ಇಮೇಜ್ ಮತ್ತು ಯಾವ ಸಾಂಗ್ ಮೇಲೆ ವಿಡಿಯೋ ಮಾಡಬೇಕು ಮಾಡಿರೋ ಆ ವಿಡಿಯೋ ಸಾಂಗ್ನು ಇಲ್ಲಿ ನಾನು ಆಲ್ರೆಡಿ ತೊಗೊಂಡಿನಿ ಮತ್ತು ಸಾಂಗ್ ಲಿರಿಕ್ಸ್ ತಕ್ಕಂತೆ ನಾನು ಬೀಟ್ ಮಾರ್ಕ್ನು ಕೂಡ ಈ ರೀತಿ ಹಾಕೊಂಡಿನಿ. ಇವಾಗ ನೀವು ಈ ರೀತಿ ಮಾಡಬೇಕಾದ್ರೆ ಮತ್ತು ಮುಂದೆ ಏನು ಮಾಡಬೇಕಂದ್ರೆ ನಾನು ನಿಮಗೆ ಒಂದು ಪ್ರಿಸೆಟ್ನ ಕೊಟ್ಟಿರ್ತೀನಿ. ಆ ಪ್ರಿಸೆಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಪ್ರಿಸೆಟ್ನ ಈ ರೀತಿ ಕಾಣುತ್ತೆ. ಓಕೆನಾ? ಈ ರೀತಿ ಕಾಣೋದಾದ್ಮೇಲೆ ಇಲ್ಲಿ ನಿಮಗೆ ಈ ಸಾಂಗ್ ಮತ್ತು ಇಮೇಜ್ ಏನು ಫೋಟೋ ಇದೆ, ಪಿಕ್ಚರ್ ಇದೆ, ಅದರ ಮೇಲ್ಗಡೆ ಒಂದು ರೆಕ್ಟ್ಯಾಂಗಲ್ ಅಂತ ಇರುತ್ತೆ. ಅದನ್ನು ಇವಾಗ ನೀವು ಇದನ್ನು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡು ಮತ್ತು ನೀವು ಮಾಡಿ ನೋಡೋನಲ್ಲಿ ಬಂದು ಸಿಂಪಲ್ ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಒಂದು ಬ್ಲರ್ ಟೈಪ್ ಆಗಿಬಿಡುತ್ತೆ. ಮತ್ತು ರೆಕ್ಟ್ಯಾಂಗಲ್ ಶೇಪ್ನ ನಿಮ್ಮ ಲಾಸ್ಟ್ ಸಾಂಗ್ವರೆಗೂ ಇದೇ ನೋಡ್ಕೊಳ್ಬೇಕು. ಜಾಸ್ತಿ ಆಗಿಬಿಟ್ರೆ ಅಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಮ್ಮಿ ಆಗಿಬಿಟ್ಟಿದ್ರೆ ಅಲ್ಲಿವರೆಗೂ ತೊಗೊಂಬಂದಾಗ ಇವಾಗ ನೀವು ಏನು ಮಾಡಬೇಕಂದ್ರೆ ಮತ್ತೆ ಬ್ಯಾಗ್ ಬಂದು ಮತ್ತು ಪ್ಲೇಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲ್ಗಡೆ ನೋಡ್ಕೊಳ್ಳಿ ಗ್ರೂಪ್ 1 ಅಂತ ನಿಮ್ಗೆ ಕಾಣುತ್ತೆ. ಗ್ರೂಪ್ 1ನಲ್ಲಿ ಎಡಿಟ್ ಗ್ರೂಪ್ನಲ್ಲಿ ಬನ್ನಿ. ಎಡಿಟ್ ಗ್ರೂಪ್ನಲ್ಲಿ ಬಂದಾಗ ಇಲ್ಲಿ ಗ್ರೂಪ್ 2 ಅಂತ ಇರುತ್ತೆ. ಗ್ರೂಪ್ 2ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೂಪ್ 1 ಅಂತ ಇರುತ್ತೆ, ಅದ್ರ ಮೇಲೆ ಎಡಿಟ್ ಗ್ರೂಪ್ನಲ್ಲಿ ಬನ್ನಿ. ಎಡಿಟ್ ಗ್ರೂಪ್ನಲ್ಲಿ ಬಂದಾಗ ಈ ರೀತಿ ಇರುತ್ತೆ. ಅದನ್ನು ಇವಾಗ ಏನು ಮಾಡಬೇಕಂದ್ರೆ ಇದು ಗ್ರೂಪ್ 1 ಅಂತ ಏನಿದೆ ಅದನ್ನು ಇವಾಗ ಸಿಂಪಲ್ ಕಾಪಿ ಲೇಯರ್ ಮಾಡ್ಕೊಳ್ಳೋಣ. ಕಾಪಿ ಲೇಯರ್ ಮಾಡ್ಕೊಂಡು ಮತ್ತು ನೀವು ಮಾಡಿರೋಡನಲ್ಲಿ ಬಂದು ಸಿಂಪಲ್ ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಗಿಬಿಡುತ್ತೆ. ಇದನ್ನು ನೀವು ಮೋನ್ ಟ್ರಾನ್ಸ್ಫರ್ನಲ್ಲಿ ಹೋಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸರಿಯಾಗಿ ಈ ರೀತಿ ಇಟ್ಕೋಬೋದು. ಓಕೆನಾ? ನಾನು ಈ ರೀತಿ ಇಟ್ಕೋತೀನಿ. ಇಟ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಂದ್ರೆ ಇದನ್ನು ಎಡಿಟ್ ಗ್ರೂಪ್ನಲ್ಲಿ ಬಂದು ನೀವು ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಳಿ ಹೆಲೋ ಕಾಪಿ ಅಂತ ಇದಿರುತ್ತೆ. ಅದನ್ನು ಏನು ಮಾಡಬೇಕಂದ್ರೆ ನೀವು ಈ ಸಾಂಗ್ ಹಾಡಿರುವ ಸಿಂಗರ್ ಹೆಸರನ್ನ ಬರ್ಕೋಬೋದು. ಕೆಳಗಡೆ ನೋಡ್ಕೊಳ್ಳಿ ಹೆಲೋ ಅಂತ ಇದೆ, ಅದನ್ನು ಸಾಂಗಿನ ನೇಮ್ನ ಬರ್ಕೊಂಡಾದ್ಮೇಲೆ ನೋಡ್ಕೊಳ್ಳಿ ಬಟರ್ಫ್ಲೈ ಅಂತ ಇಲ್ಲಿ ಇದೆ. ಇದನ್ನು ನಾನು iOS ಫಾಂಟ್ ಇಮೋಜಿ ಫಾಂಟ್ ಕೊಟ್ಟಿರ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲ್ಲಿ ಇದರಿಂದ ತೊಗೋಬೋದು. ಮತ್ತು ಇಲ್ಲಿ ನೀವು ಇಮೋಜಿಸ್ನ ಚೇಂಜ್ ಮಾಡ್ಕೋಬೋದು. ಅದ್ರ ಕೆಳಗಡೆ ಇನ್ನೊಂದು ಇಮೋಜಿ ಇದೆ, ಇದನ್ನು ಕೂಡ ನೀವು ಬೇರೆ ಇಮೋಜಿ ಇಡಬಹುದು. ಇದನ್ನು ನೀವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಇರುತ್ತೆ. ಮತ್ತು ಇವಾಗ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ಮತ್ತು ನೀವು ಮಾಡಿರೋ ಪ್ರಿಸೆಟ್ನಲ್ಲಿ ಬಂದಾಗ ಅದೇ ಗ್ರೂಪ್ 1ನ ಎಡಿಟ್ ಗ್ರೂಪ್ನಲ್ಲಿ ಬನ್ನಿ. ಗ್ರೂಪ್ನಲ್ಲಿ ಬಂದಾಗ ಇಲ್ಲಿ ಗ್ರೂಪ್ 2 ಅಂತ ಇರುತ್ತೆ, ಅದನ್ನು ಕೂಡ ಎಡಿಟ್ನಲ್ಲಿ ಬನ್ನಿ. ಇಲ್ಲಿ ನೋಡ್ಕೊಳ್ಳಿ ಮೇಲ್ಗಡೆ ಇದೆ ನೋಡಿ ರೌಂಡ್ ಗ್ರೂಪ್ 1 ಅಂತ ಇರುತ್ತೆ. ಅದನ್ನು ಏನು ಮಾಡಬೇಕು ಅಂದರೆ ಸಿಂಪಲ್ ಈ ರೀತಿ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡಿದಾಗ ಮತ್ತು ನೀವು ಮಾಡಿರೋಡನಲ್ಲಿ ಬಂದು ಈ ರೀತಿ ಇರುತ್ತೆ. ಇವಾಗ ನೋಡ್ಕೊಳ್ಳಿ ಈ ಮೇಲ್ಗಡೆ ಚೇಂಜ್ ಆಗಿಬಿಟ್ಟಿದೆ. ಚೇಂಜ್ ಆದಮೇಲೆ ಇದನ್ನು ಮೂವ್ ಟ್ರಾನ್ಸ್ಫರ್ನಲ್ಲಿ ಹೋಗಿ ನಿಮಗೆ ಎಲ್ಲಿ ಬೇಕೋ ಆ ರೀತಿ ಈ ರೀತಿ ಸರಿಯಾಗಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡಾದ್ಮೇಲೆ ನಮ್ಮ ವಿಡಿಯೋ ಇವಾಗ ಈ ರೀತಿ ಆಗಿಬಿಡುತ್ತೆ. ಇದನ್ನು ಒಂದು ಗ್ಲೋ ಎಫೆಕ್ಟ್ನ ಬಂದ್ಬಿಡುತ್ತೆ ಆ ಸರ್ಕಲ್ಗೆ. ಈ ರೀತಿ ಗ್ಲೋ ಎಫೆಕ್ಟ್ ಬಂದಾದಮೇಲೆ ಇದನ್ನು ಕೂಡ ನೀವು ಲಾಸ್ಟ್ ಸಾಂಗ್ವರೆಗೂ ಚೆಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇವಾಗ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಹೋಗಿ ಮೇಲೆ ಕಾಣುತ್ತೆ ಲೈನ್ಸನ್ನು ಈ ರೀತಿ ಇಟ್ಕೊಂಡು ನಿಮಗೆ ಫಾಂಟ್ ನಾನು ಕೊಟ್ಟಿರ್ತೀನಿ, ಪೋಪಿನ್ ಬೋಲ್ಟ್ ಅಂತ ಇರುತ್ತೆ. ಮತ್ತು ಸೈಜ್ನ ನಾನು 16 ಇಡ್ತಾ ಇದ್ದೀನಿ, 16 ಇಡ್ತಾ ಇದ್ದೀನಿ ನಾನು. ಮತ್ತು ಕಲರ್ನ ವೈಟ್ ಇಟ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಈ ಲಿರಿಕ್ಸ್ನ ಎಲ್ಲಿ ಬರ್ಕೋಬೇಕು ಅಲ್ಲಿ ಮೋನ್ ಟ್ರಾನ್ಸ್ಫರ್ನಲ್ಲಿ ಹೋಗಿ ಸ್ವಲ್ಪ ಈ ರೀತಿ ತೊಗೋತೀನಿ. ಇವಾಗ ನೀವು ಸಾಂಗನ್ನು ಚೆನ್ನಾಗಿ ಕಳ್ಸ್ಕೊಂಡಿರ್ತಾರೆ. ಇಲ್ಲಿ ಇದನ್ನು ಸಾಂಗ್ನ ನೀವು ಕ್ರೋಮಿಂದ ಕಾಪಿ ಮಾಡ್ಕೋಬೋದು. ಇಲ್ಲಿ ನೀವು ಸಾಂಗನ್ನು ಬರ್ಕೊಳ್ಳಿ. ಓಕೆ, ನಾನಿವಾಗ ಈ ರೀತಿ ಒಂದು 2 ಲಿರಿಕ್ಸ್ನ ನಿಮ್ಗೆ ತೋರಿಸೋಗೋಸ್ಕರ ಈ ರೀತಿ ಬರ್ಕೊಂಡಾದ್ಮೇಲೆ ನೀವು ಮತ್ತೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ಪ್ರಿಸೆಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗ್ರೂಪ್ 1 ಏನಿದೆ ಅದನ್ನು ಎಡಿಟ್ ಗ್ರೂಪ್ನಲ್ಲಿ ಬನ್ನಿ. ಮೇಲ್ಗಡೆ ನೋಡ್ಕೊಳ್ಳಿ ಲಿರಿಕಲ್ ಗ್ರೂಪ್ ಅಂತ ಇರುತ್ತೆ, ಅದನ್ನು ಈ ರೀತಿ ಎಡಿಟ್ ಗ್ರೂಪ್ನಲ್ಲಿ ಬನ್ನಿ. ಎಫೆಕ್ಟ್ನ ಏನಿದೆ ಅದನ್ನು ಸಿಂಪಲ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ಮತ್ತೆ ನೀವು ಮಾಡಿರೋಡನಲ್ಲಿ ಬಂದು ಈ ರೀತಿ ಲಿರಿಕ್ಸ್ನ ಲೇಯರ್ ಇರುತ್ತೆ, ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ, ಬರೀ ಓನ್ಲಿ ಕಾಪಿ ಪೇಸ್ಟ್ ಇದೆ. ಈ ರೀತಿ ಲಾಸ್ಟ್ ನಿಮ್ಮ ಸಾಂಗ್ವರೆಗೂ ಎಲ್ಲಿವರೆಗೂ ಈ ರಿಲೀಕ್ಸನ್ನು ಬರ್ಕೊಂಡಿರ್ತಾರೆ ಅಲ್ಲಿವರೆಗೂ ನೀವು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ಮತ್ತೆ ಪ್ರಿಸೆಟ್ನ ಓಪನ್ ಮಾಡ್ಕೊಂಡು ಇವೆರಡು ರೆಕ್ಟ್ಯಾಂಗಲ್ ಶೇಪ್ನ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಮಾಡಿರೋಡನಲ್ಲಿ ಪೇಸ್ಟ್ ಮಾಡ್ಕೊಂಡು ಮತ್ತೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ನೀವು ಇಲ್ಲಿ
ಗ್ರೂಪ್ ಏನಿದೆ ಗ್ರೂಪ್ ಒನ್ ಏನಿದೆ ಅದನ್ನು ಇದರ ಇಫೆಕ್ಟ್ನ ಏನಿದೆ ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಕಾಪಿ ಮಾಡ್ಕೊಂಡು ಬ್ಯಾಗ್ ಬನ್ನಿ. ಮತ್ತು ನೀವು ಮಾಡಿರೋಡನ್ನು ಇಲ್ಲಿ ಬಂದು ಈ ಗ್ರೂಪ್ ಮತ್ತು ಲಿರಿಕ್ಸ್ ಗ್ರೂಪ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಲಿರಿಕ್ಸ್ನ. ಈ 2 ರೆಕ್ಟಾಂಗಲ್ ಶೇಪ್ನ ಬಿಟ್ಬಿಡಿ ಮತ್ತು ಉಳಿದಿದ್ದೆಲ್ಲನೂ ಈ ರೀತಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಾಂಗ್ ಮೇಲುಗಡೆ ಒಂದು ರೆಕ್ಟಾಂಗಲ್ ಶೇಪ್ ಇದೆ ನೋಡಿ, ಅದನ್ನು ಬಿಟ್ಟು ಮತ್ತು ಗ್ರೂಪ್ ಏಟಿದೆ ಅದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಗ್ರೂಪ್ ಇದೆ ಗ್ರೂಪ್ನ ಮಾಡ್ಕೊಳ್ಳಿ. ಇವಾಗ ನೀವು ಇದನ್ನೇ ಎಲ್ಲಿ ಬೇಕಾದಲ್ಲಿ ತೊಗೊಂಡು ಈ ರೀತಿ ಸರಿಸ್ಬೋದು. ಇವಾಗ ನೀವೇನು ಮಾಡಬೇಕಾದ್ರೆ ಇವಾಗ ನಾವು ಕಾಪಿ ಏನು ಮಾಡ್ಕೊಂಡಿಲ್ಲ ಅದನ್ನು ಈ ಇಫೆಕ್ಟ್ನ ಇಲ್ಲಿ ನಾವು ಪೇಸ್ಟ್ ಮಾಡಿಕೊಡೋದು. ಓಕೆನಾ, ಈ ರೀತಿ ನಮ್ಮ ವಿಡಿಯೋ ಆಗಿಬಿಡುತ್ತೆ. ಈ ರೀತಿ ನೀವು ಮತ್ತೆ ಕೆಳಗಡೆ ನಿಮ್ಮ ಚಾನಲ್ ಲೋಗೋನ ಕೂಡ ನೀವು ಹಾಕ್ಬೋದು. ಹಾಕ್ತೀರಂದರೆ ಈ ರೀತಿ ಆದಮೇಲೆ ನಮ್ಮ ವಿಡಿಯೋ ರೆಡಿ ಆಗಿಬಿಡುತ್ತೆ. ರೆಡಿ ಆದಮೇಲೆ ಮೇಲ್ಗಡೆ 2 ಮಾರ್ಕ್ ಇದೆ, 2 ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು